सुमतिभिरनुमेयं शुभ्रकाजं सखाजं सुखमजमनपाजं मुक्तिभाजं विमाजं द्रहजमहममेयं ध्येजमाम्ना जगेजं सदजमसदजेजं श्रीसहजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महा तृतीयस्कन्धे एकादशेऽध्याये अद्य कथानुवादे सति किञ्चित् पूर्वकथानुवादः ಈಗ 18ನೆಯ ಶ್ಲೋಕದ ವಿವರಣೆ ಆಗ್ತಾ ಇದೆ. ಇದುವರೆಗೆ ಅನೇಕ ಗ್ರಂಥಗಳ ವಿರೋಧವನ್ನೆಲ್ಲ ಪರಿಹಾರ ಮಾಡ್ತಾ ಬಂದ್ರು. ಅಂದ್ರೆ ಬ್ರಹ್ಮದೇವರು ಮತ್ತೆ ಲಕ್ಷ್ಮೀದೇವಿ ಇವರು ಸ್ವತಂತ್ರವಾಗಿ ಸೃಷ್ಟಿ ಮಾಡ್ತಾರಲ್ಲ ಅಂತೆಲ್ಲ ಪ್ರಶ್ನೆ ಬಂದ್ರೆ, ಇಲ್ಲ, ಅವರೆಲ್ಲ ಸ್ವತಂತ್ರವಾಗಿ ಸೃಷ್ಟಿ ಮಾಡೋರಲ್ಲ, ದೇವರ ಅಧೀನವಾಗಿಯೇ ಸೃಷ್ಟಿ ಮಾಡೋರು ಅಂತ. ಯಾವುದೇ ಸೃಷ್ಟಿಯಾಗ್ಲಿ ಲಕ್ಷ್ಮೀದೇವಿ ಸ್ವತಂತ್ರಳಾಗಿ ಮಾಡೋದಿಲ್ಲ, ಬ್ರಹ್ಮದೇವರು ಅಷ್ಟೇ. ಒಳಗಡೆ ಭಗವಂತನ ಪ್ರೇರಣೆಯಂತೆ ಅವನು ಹೇಗೆ ಸೃಷ್ಟಿಯನ್ನು ಮಾಡಬೇಕು ಅಂತ ಪ್ರೇರಣೆ ಮಾಡಿದಾನೋ ಅದಕ್ಕನುಗುಣವಾಗಿ ಮಾಡ್ತಾರೆ. ಹಾಗೆ ಲಕ್ಷ್ಮೀದೇವಿನು ಅಂತೆಲ್ಲ ವಿಷಯ ಬಂತು ಅಲ್ಲ. ಹಾಗಾದ್ರೆ ಸ್ವತಂತ್ರದು ಅಂತ ಬಂದಿದೆಯಲ್ಲ ಬೇರೆ ಬೇರೆ ಕಡೆ ಪುರಾಣಗಳಲ್ಲಿ, ಅಂದ್ರೆ ಅದು ಸ್ವತಂತ್ರರು ಅಂದಿದ್ದು ಮುಂದಿನವ್ರನ್ನ ಹೋಲಿಸ್ಕೊಂಡು. ಅಂದ್ರೆ ಇಂದ್ರದೇವರಿಗೆ ಹೋಲಿಸಿದಾಗ ರುದ್ರದೇವರು ಸ್ವತಂತ್ರರು, ರುದ್ರದೇವರನ್ನು ಹೋಲಿಸಿದಾಗ ಬ್ರಹ್ಮದೇವರು ಸ್ವತಂತ್ರರು, ಬ್ರಹ್ಮದೇವರನ್ನ ಹೋಲಿಸಿದಾಗ ಲಕ್ಷ್ಮೀದೇವಿ ಸ್ವತಂತ್ರರು. ಇಷ್ಟು ಈ ಅರ್ಥದಲ್ಲಿ ಮಾತ್ರ ಅವರಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಅರ್ಥ ಹೇಳ್ಬೇಕಷ್ಟೇ ಹೊರತು ಇನ್ ಯಾವ ಬೇರೆ ಅರ್ಥದಲ್ಲೂ ಅಲ್ಲ. ಇಲ್ಲಿಗೆ ಒಟ್ಟು ಭಗವಂತನ ಅನುಗ್ರಹದಿಂದಲೇ ಎಲ್ಲ ಮುಂದಿನವರೆಲ್ಲ ಸೃಷ್ಟಿ ಮಾಡೋದು ಅಂತ, ಇದನ್ನ ಅಬುದ್ಧಿಕೃತ ಅಂತ ಈ ಶಬ್ದದಿಂದ ಸೂಚನೆ ಮಾಡಿದ್ದಾರೆ. ಆ ಅಂದ್ರೆ ಪರಮಾತ್ಮ, ಪರಮಾತ್ಮನಲ್ಲಿಯೇ ಬುದ್ಧಿಯನ್ನಿಟ್ಟು ಅವನ ಪ್ರೇರಣೆಗೆ ಅನುಗುಣವಾಗಿಯೇ ಮಿಕ್ಕಿದ ಎಲ್ಲರೂ ಸೃಷ್ಟಿ ಮಾಡೋದ್ರಿಂದ ಯಾರಿಗೂ ಶ್ರಮ ಆಗ್ಲಿಲ್ವಂತೆ. ದೇವರಿಗೆ ಯಾವ ರೀತಿ ಶ್ರಮ ಆಗ್ಲಿಲ್ವೋ ಸೃಷ್ಟಿ ಮಾಡ್ಬೇಕಾದ್ರೆ, ಹಾಗೆ ಮಿಕ್ಕಿದವ್ರಿಗಾಗ್ಲಿಲ್ಲ. ದೇವರಿಗೆ ಯಾಕೆ ಶ್ರಮ ಆಗ್ಲಿಲ್ಲ ಸೃಷ್ಟಿ ಇತ್ಯಾದಿಗಳನ್ನ ಮಾಡಿದಾಗ? ತಾನು ಸ್ವತಂತ್ರ ಅನಾಯಾಸವಾಗಿ ಮಾಡಿದ. ಅಲ್ಲ, ಬ್ರಹ್ಮಾದಿ ದೇವತೆಗಳಿಗೆ ಆಯಾಸ ಆಗ್ಬೇಕಾಗಿತ್ತಲ್ಲ, ಯಾಕೆಂದ್ರೆ ಅವರೇನು ಸ್ವತಂತ್ರರಲ್ವಲ್ಲ. ಅವ್ರು ದೇವರಲ್ಲಿ ಮನಸ್ಸನ್ನು ಇಟ್ಟಿದ್ರಿಂದ ಅವ್ನು ಶ್ರಮ ಇಲ್ಲದೆ ಇರೋ ಹಾಗೆ ಮಾಡ್ದ. ಹಾಗಾಗಿ ಭಗವಂತನ ಗುಣ ಏನಿದೆ ಅದು ಅದ್ಭುತ. ತನಗೂ ಶ್ರಮ ಆಗದ, ತನ್ನನ್ನ ಆಶ್ರಯಿಸಿದ ಭಕ್ತರಿಗೂ ಶ್ರಮವನ್ನ ಉಂಟು ಮಾಡೋದಿಲ್ಲ ಅಂತ ಈ ವಿಷಯನೆಲ್ಲ ಹೇಳ್ತಾ ಬಂದ. ಇದು ಹೇಳಿ ಮುಖ್ಯ ಸ್ರೋತ ಅಂತ ಈ ಸ್ಥಾವರ ಪದಾರ್ಥಗಳಲ್ಲಿ ಸೃಷ್ಟಿ ಏನಿದೆ ಅದರ ಬಗ್ಗೆ ಬಂದು, ಅದ್ರಲ್ಲಿ 6 ರೀತಿ ಇದೆ ಅಂತ ಆ ಸೃಷ್ಟಿಯ ಬಗ್ಗೆ ತಿಳಿಸ್ತಾರೆ. ಅದು ಯಾವ್ದು 6 ರೀತಿ ಸೃಷ್ಟಿ, ಅದು ಏನು ಅನ್ನೋದನ್ನ ಈಗ ಮುಂದಿನ ಶ್ಲೋಕದಲ್ಲಿ ನೋಡೋಣ. 19ನೇ ಶ್ಲೋಕ. ವನಸ್ಪತ್ಯೋಷಧಿ ಲತಾಃ ವಕ್ಸಾರಾ ವಿರುಧೋದ್ರುಮಾಃ ಉತ್ಸ್ರೋತಸಃ ತಮಃ ಪ್ರಾಯಾಃ ಅಂತಸ್ಪರ್ಶಾ ವಿಶೋಷಿಣಃ. 6 ರೀತಿಯ ಸೃಷ್ಟಿ ಏನದು ಅಂದಾಗ ವನಸ್ಪತಿ ಅಂತ ಮೊದಲನೇದು.
ವನಸ್ಪತಿಗಳ ಸೃಷ್ಟಿ ಅಂತಾರೆ. ಈ ವನಸ್ಪತಿ ಅಂದ್ರೆ ಏನು ಅಂತ ಮುಂದೆ ನೋಡೋಣ. ಒಟ್ಟು 6 ಮೊದಲಿಗೆ ಏನು ಅಂತ ನೋಡ್ತಾ ಹೋಗೋಣ. ಒಂದು ವನಸ್ಪತಿ, ಇನ್ನೊಂದು ಔಷಧಿ, ಆಮೇಲೆ ಲತೆಗಳು, ತ್ವಕ್ಸಾರ ಅಂತ ಕರೀತಾರೆ, ಮತ್ತೆ ವೀರುತ್, ಆಮೇಲೆ ದ್ರುಮ, ಇವುಗಳನ್ನೆಲ್ಲ ಉತ್ಸ್ರೋತಸಹ ಅಂತ ಕರೀತಾರೆ. ಇಷ್ಟು ಬಂತು, ಒಟ್ಟು 6. ಹಾಗಾದ್ರೆ ವನಸ್ಪತಿ, ಔಷಧಿ, ತ್ವಕ್ಸಾರ, ವೀರುತ್, ಲತಾ, ದ್ರುಮ ಏನಿದೆ, ಈ 6 ಪದಾರ್ಥಗಳ ಬಗ್ಗೆ ತಿಳಿತಾ ಹೋಗ್ಬೇಕು. ಏನಿದೆ 6? ಎಲ್ಲ ಸ್ಥಾವರ ಪದಾರ್ಥ ಎತ್ತರಕ್ಕೆ ಬೆಳೆಯೋದು, ಉತ್ಸ್ರೋತಸ್ ಅಂತ ಕರೀತಾರೆ. ಊರ್ಧ್ವಗಮನ, ಮೇಲಕ್ಕೆ ಬೆಳೀತಾ ಹೋಗುತ್ತೆ. ಅಂದ್ರೆ ಯಾವುದೇ ಧಾನ್ಯಗಳಾಗಬಹುದು, ಗಿಡ ಮರ ಇತ್ಯಾದಿ ಲತೆಗಳು ಬೆಳೀತಾ ಹೋಗ್ತಾ ಇರುತ್ತೆ. ಅದೇ ಉತ್ಸ್ರೋತಸ್ ಅಂತ ಇದನ್ನ ಕರೀತಾರೆ ಅಂತ. ಅಂದ್ರೆ ಎತ್ತರಕ್ಕೆ ಬೆಳೆಯುತ್ತೆ. ಆದ್ರಿಂದ ಅಂದ್ರೆ ತಮ್ಮ ತಮ್ಮ ಅಪೇಕ್ಷೆಯ ಎತ್ತರ. ಏನಂದ್ರೆ ಎತ್ತರ ಅಂದ ಕೂಡ ಎಲ್ಲ ಆಕಾಶನ ಮುಟ್ಟಬೇಕು ಅಂತಲ್ಲ, ಇನ್ನೊಂದಕ್ಕಿಂತ ಎತ್ತರ. ಹೀಗೆ ರುದ್ರದೇವರು ಸ್ವತಂತ್ರ ಹೇಗೆ ಇನ್ನೊಬ್ಬರ ದೇವತೆ ಹೋಲಿಸ್ತಾರೆ, ಆ ತರ ತಮ್ಮ ತಮ್ಮ ಅಧೀನದಲ್ಲಿರೋ ಚಿಕ್ಕ ಚಿಕ್ಕ ವಸ್ತುಗಳಿಗಿಂತ ತಾವು ಶ್ರೇಷ್ಠ, ಎತ್ತರಕ್ಕಿವೆ. ಆ ಅರ್ಥದಲ್ಲಿ ಉತ್ಸ್ರೋತಸ್ ಅಂತ ಕರೀತಾರೆ. ಹಾಗಾದ್ರೆ ವನಸ್ಪತಿ ಅಂದ್ರೆ ಮೊದಲೇನು? ವನಸ್ಪತಿ ಅಂದ್ರೆ ಇಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ, ಯಾವುದನ್ನು ವನಸ್ಪತಿ ಅಂತ ಕರಿಬೇಕು. ಸಹಜವಾಗಿ ಮರಗಳು ಅಂದ್ಬಿಡ್ತೇವೆ ವನಸ್ಪತಿ ಅಂದ್ರೆ. ಹಾಗಲ್ಲ, ವನಸ್ಪತಿ ಅಂದ್ರೆ ಮರಗಳಿಗೆ, ಎಲ್ಲಾ ಮರಗಳಿಗೆ ವನಸ್ಪತಿ ಅಂತ ಕರಿಬಾರ್ದು. ಯಾವ್ದಕ್ ಕರಿಬೇಕಂದ್ರೆ, ಫಲಂತಿ ತೇ ವಿನಾ ಪುಷ್ಪೈಹಿ ತಾನ್ ವದಂತಿ ವನಸ್ಪತೀನ್ ಅಂತ. ಯಾವುದು ಹೂವಿಲ್ದೆ ಹಣ್ಣನ್ ಬಿಡತ್ತಲ್ಲ ಅದಕ್ಕೆ ವನಸ್ಪತಿ ಅಂತ ಕರೀತಾರೆ ಅಂತ ಇದರ ಅರ್ಥ. ಪನಸಾದಯೋ ವನಸ್ಪತಯ ಅಂತ ಕರೀತಾರೆ. ಪನಸಾದಯ ಅಂದ್ರೆ ಹಲಸಿನ ಹಣ್ಣು ಇತ್ಯಾದಿಗಳೇನಿದೆ, ಇದನ್ನ ಇದು ಪನಸಾದಿ ವೃಕ್ಷಗಳಿಗೆ ವನಸ್ಪತಿ ಅಂತ ಕರೀತಾರೆ. ಹಲಸಿನ ಹಣ್ಣು ಇತ್ಯಾದಿಗಳೇನಿದೆ, ಈ ಹಣ್ಣುಗಳೆಲ್ಲ ಬರುತ್ತೆ ಪುಷ್ಪ ಇಲ್ದೇನೆ. ಅಂದ್ರೆ ಹೂವು ಅನ್ನೋ ಅವಸ್ಥೆಗೆ ಬಂದು ಅದಾದ್ಮೇಲೆ ಹಣ್ಣಿನ ಅವಸ್ಥೆಗೆ ಬರ್ಬೇಕು. ಆದ್ರೆ ಆ ರೀತಿ ಅಲ್ಲ. ಹಾಗಾಗಿ ಇದನ್ನೆಲ್ಲ ವನಸ್ಪತಿಗಳು ಅಂತ ಕರೀತಾರೆ ಅಂತ ಇದು ಒಂದರ್ಥ. ಇದಾದ್ಮೇಲೆ ಹಾಗಾದ್ರೆ ಏನಾಯ್ತು, ಇಲ್ಲಿ ಅಶ್ವತ್ಥಾದಿ ಮರಗಳು ಅಂತಾನು ಉದಾಹರಣೆ ಕೊಡ್ತಾರೆ. ಇಲ್ಲಿ ಪನಸಾದಯ ಅಂತ ಇಲ್ಲಿ ವ್ಯಾಖ್ಯಾನದಲ್ಲಿ ಹಾಕಿದ್ದಾರೆ. ಇನ್ನು ಔಷಧಿಗಳು ಅಂದ್ರೆ ಯಾವುದು? ಫಲಪಾಕಾಂತಹ ವ್ರೀಹ್ಯಾದಯ. ಈ ಭತ್ತ ಮೊದಲಾದವುಗಳೇನಿದೆ ಅವುಗಳೆಲ್ಲ ಈ ಔಷಧಿ ಅನ್ನೋ ಶಬ್ದದಿಂದ ಸ್ವೀಕಾರ್ಯ. ಫಲಪಾಕ ಅಂತ ಅಂದ್ರೆ ಫಲ ಸಿಗೋವರೆಗೆ, ಅಂದ್ರೆ ಇವಾಗ ಹೊರಗಡೆ ತೊಟ್ಟು ಅಂತ ಏನ್ ಕರಿತೀವಿ ಅದಿರತ್ತೆ. ಅದನ್ನೆಲ್ಲ ಹೊರಗಡೆ ಹಾಕಿದಾಗ ನಮಗೆ ಒಂದು ಫಲ ಸಿಗುತ್ತೆ, ಅಕ್ಕಿ ಧಾನ್ಯ ಸಿಗತ್ತೆ. ಈ ಫಲ ಸಿಗೋವರೆಗೆ, ಫಲಪಾಕ ಆಗೋವರೆಗೆ ಇರುವಂತಹ ವ್ರೀಹ್ಯಾದಿಗಳೇನಿದೆ, ಅಂದ್ರೆ ವ್ರೀಹಿ ಭತ್ತ ಇತ್ಯಾದಿಗಳು, ಅದಕ್ಕೆ ಔಷಧಿ ಅಂತ ಕರೀತಾರೆ. ಇನ್ನು ಲತೆಗಳು ಅಂದ್ರೆ ಯಾವುದು? ಪರಾಶ್ರಯ ಬಲ. ಅದು ಇನ್ನೊಬ್ಬರನ್ನ ಆಶ್ರಯಿಸಿಕೊಂಡು ಇರುತ್ತೆ. ಬಳ್ಳಿಗಳು ಹಾಗೆ, ಅದು ಸ್ವತಂತ್ರವಾಗಿರಲ್ಲ, ಇನ್ನೊಂದ್ರ ಮೇಲೆ ಹಾಗೆ ಸೇರ್ಕೊಂಡು ಬೆಳೆದಿರುತ್ತೆ. ಅಂತಹದಕ್ಕೆ ಬಳ್ಳಿ, ಲತಾ ಅಂತ ಕರೀತಾರೆ. ಇದು ತ್ವಕ್ಸಾರ ಅಂತ ಅಂದ್ರೆ ಬಲವಾದ ತೊಗಟೆ ಇರುವಂತಹ ಪದಾರ್ಥ. ತ್ವಕ್ಸಾರ, ತೊಗಟೆ ಪ್ರಧಾನ. ಯಾವ್ದದು? ಬಿದಿರು. ಆ ಬಿದಿರು, ಆ ಥರದ ವಸ್ತುಗಳು, ಅದನ್ನೆಲ್ಲ ತ್ವಕ್ಸಾರ ಅಂತ ಕರೀತಾರೆ. ವೀರುತ್ ಅಂದ್ರೆ ಏನರ್ಥ? ಕಾಂಡರುಹಾಣಿ ಗುಲ್ಮಾನಿ ಅಂತ, ಅಂದ್ರೆ ಪೊದೆ ಅಂತ ಹೇಳ್ತೀವಲ್ಲ, ಆ ಪೊದೆಗಳಿಗೆ ವೀರುತ್ ಅಂತ ಕರೀತಾರೆ. ಕಾಂಡರುಹ, ಅಲ್ಲಿ ಮಧ್ಯೆ ಈ ಕಾಡಿನಲ್ಲಿ ಪೊದೆಗಳೆಲ್ಲ ಬೆಳೆದಿರತ್ತಲ್ಲ, ಆ ಪೊದೆಗಳಿಗೆ ಕರೀತಾರೆ. ಇದು ಬಳ್ಳಿ ಅಲ್ಲ, ಆದ್ರೆ ಗುಲ್ಮ ಅಂತ ಕರೀತಾರೆ ಇದಕ್ಕೆ. ಇನ್ನು ದ್ರುಮಾಹ ಅಂದ್ರೆ ಮರ, ಅಂದ್ರೆ ಹೂವು ಹಣ್ಣು ಎಲ್ಲ ಬಿಡುವಂತಹ ಈ ಮಾವಿನ ಹಣ್ಣಿನ ಮರ ಇತ್ಯಾದಿಗಳು, ಇದನ್ನೆಲ್ಲ ದ್ರುಮ ಅಂತ ಕರೀತಾರೆ. ಹೀಗೆ ಈ 6 ಪ್ರಭೇದ ಏನಿದೆ, ಈ 6 ಪ್ರಭೇದವನ್ನ ಮುಖ್ಯ ಸ್ರೋತಸ್ಸು ಅಂತ ಹಿಂದೆ ಏನು ಕರೆದಿದ್ರು ಅದನ್ನೇ ಉತ್ಸ್ರೋತಸ್ಸು ಅಂತ ಕರೀತಾರೆ. ಈ ರೀತಿ ಮುಖ್ಯ ಸ್ರೋತಸ್ಸು ಮತ್ತೆ ಉತ್ಸ್ರೋತಸ್ಸು ಈ ಎರಡು ಒಂದೇ. ಈ ಶಬ್ದಗಳಿಗೆ ಬೇರೆ ಬೇರೆ ಅರ್ಥ ಅಲ್ಲ ಅಂತ ಇದುವರೆಗೆ ನಾವು ನೋಡಿದ್ವಿ. ಇದಾದ್ಮೇಲೆ ಇದೊಂದು ಮಾತು ಹೇಳ್ತಾರೆ, ತಮಃಪ್ರಾಯ. ಇದಕ್ಕೆ ಅಜ್ಞಾನ ಹೆಚ್ಚು ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಯಾವುದಕ್ಕೂ ಜ್ಞಾನನೇ ಇರಲ್ಲ. ಮನುಷ್ಯರಿಗಾದ್ರೆ ಜ್ಞಾನ ಇರುತ್ತೆ, ಅಜ್ಞಾನ ಇರುತ್ತೆ, ವಿಪರೀತ ಜ್ಞಾನ, ಯಥಾರ್ಥ ಜ್ಞಾನ, ಎಲ್ಲಾ ತರ ಪ್ರಭೇದನೂ ಇರುತ್ತೆ ಮನುಷ್ಯರಿಗೆ. ಆದ್ರೆ ಹೆಚ್ಚಾಗಿ ತಮಃಪ್ರಾಯ ಅಂದ್ರೆ ಅರ್ಥ ತಮಸ್ಸೆ ತುಂಬಿರುತ್ತೆ ಈ ಎಲ್ಲದರಲ್ಲಿ. ವನಸ್ಪತಿಲಾಗಬಹುದು, ಔಷಧಿಲಾಗಬಹುದು. ಅದರಲ್ಲೂ ಇಲ್ಲಿ ಒಂದು ವಿವರಣೆ ಮಾಡ್ತಾರೆ,
ಈ ಹೂ ಕಾಣಿಸದೆ ಹಣ್ಣು ಬಿಡುವಂತ ಹಲಸು ಇತ್ಯಾದಿಗಳು ವನಸ್ಪತಿ. ಔಷಧಿ ಅಂದ್ರೆ ಫಲ ಕೊಟ್ಟ ಮೇಲೆ ಒಣಗಿ ಹೋಗುವಂತ ಭತ್ತ ಮೊದಲಾದ ಪೈರು ಅಂತ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮತ್ತೆ ಹಪ್ಪಿಕೊಂಡು ಬೆಳೆಯುವಂತ ಬಳ್ಳಿಗೆ ಲತೆ, ಬಲವಾದ ತೊಗಟೆರೋ ಬಿದಿರಿಗೆ ತ್ವಕ್ಸಾರ, ವೀರುದಹ ಅಂದ್ರೆ ಕತ್ತರಿಸಿ ಹೂಡಿದ್ರೆ ಮತ್ತೆ ಬೆಳಿತಾನೆ ಇರುತ್ತಲ್ಲ, ಅದನ್ನ ವೀರುತ್ ಅಂತ ಕರೀತಾರೆ ಅಂತ. ಅಂದ್ರೆ ಎಷ್ಟು ಕತ್ತರಿಸಿರೋ ಅಷ್ಟು ಬೆಳಿತಾ ಇರತ್ ಮತ್ತೆ ಅಂತ. ಇನ್ನು ದ್ರುಮ ಅಂದ್ರೆ ಅದು ಪ್ರಸಿದ್ಧವಾದ ಮರ ಅನ್ನೋ ಅರ್ಥವನ್ನು ಕೊಡೋ ಶಬ್ದ. ಇದೆಲ್ಲ ಒಂದು ಅಜ್ಞಾನ ತುಂಬಿಕೊಂಡಿದ್ರೆ ಅದು ಅಂತಸ್ಪರ್ಶಾಹ ಅಂತ, ಅಂದ್ರೆ ಒಳಗಡೆ ಜ್ಞಾನ ಇರುತ್ತೆ ಅವುಗಳಿಗೆ, ಹೊರಗಡೆ ಗೊತ್ತಾಗಲ್ಲ. ಇನ್ನು ವಿಶೋಷಿಣ ಅಷ್ಟೆಲ್ಲ ಒಣಗಿ ಹೋಗುತ್ತೆ ಅಂತ ಅರ್ಥ. ಅಂದ್ರೆ ಕಡದ್ರೆ ಅಥವಾ ನೆಲದಿಂದ ಕಿತ್ ಹಾಕ್ಬಿಟ್ರೆ ಮೂಲ ಸಮೇತ ಅದು ಒಣಗಿ ಹೋಗ್ಬಿಡತ್ತೆ. ಅದನ್ನ ವಿಶೋಷಿಣ ಒಣಗಿ ಹೋಗೋದು. ಅಂತಸ್ಪರ್ಶ ಒಳಗಡೆ ಜ್ಞಾನ ಇರುತ್ತೆ. ಸ್ಪರ್ಶ ಇದ್ರೆ ಮಾಡಿದ್ರೆ ಆ ಒಳಗಡೆ ಜ್ಞಾನ. ಅವುಗಳಿಗೂ ಕಿವಿ ಇರುತ್ತೆ, ಒಳಗಡೆ ಜೀವ ಇರ್ತಾರಲ್ಲ, ಅದ್ರ ಜ್ಞಾನ ಇರುತ್ತೆ. ತಮಃ ಪ್ರಾಯ ಹಾಗೆ ಅಜ್ಞಾನ ಹೆಚ್ಚು, ಯಾಕಂದ್ರೆ ಏನೋ ಗೊತ್ತೇ ಆಗಲ್ಲ, ಸುಮ್ಮನೆ ಇರ್ತಾನೆ ಸ್ಥಿತಿ ಅಷ್ಟೆ. ಈ ರೀತಿ ಈ 6 ವಿಧವಾದ ಸೃಷ್ಟಿ ಮುಖ್ಯ ಸ್ರೋತಸ್ಸು ಅಥವಾ ಉತ್ಸ್ರೋತಸ್ಸು ಅಂತ ಏನು ಕರಿತೀವಿ, ಇದರ ವಿವರಣೆ. ಇದ್ರ ಮೇಲೆ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲ, ಉತ್ಸ್ರೋತಸಹ ಅನ್ನೋದಕ್ಕೆ ಊರ್ಧ್ವ ಸ್ರೋತಸ್ಸು ಅಂತ ಅರ್ಥ ಹೇಳ್ದಾಗ ಆಯ್ತು, ಅಂದ್ರೆ ಮೇಲ್ಮುಖವಾಗಿ ಬೆಳೆಯೋದು ಅಂತ. ಈ ತರನೇ ಹೇಳ್ಬೋದಿತ್ತಲ್ಲ ಊರ್ಧ್ವ ಸ್ರೋತಸ್ಸು ಅಂತ. ಯಾಕೆ ಉತ್ಸ್ರೋತಸಹ ಅಂತ ಹೇಳಿ ಈ ಶಬ್ದವನ್ನ ಬಳಸಿದ್ದಾರೆ? ಊರ್ಧ್ವ ಸ್ರೋತಸ್ಸು ಅಂದ್ರೆ ಅರ್ಥ ಮೇಲ್ಮುಖವಾಗಿ ಬೆಳೆಯುವಂಥದ್ದು, ಅಂದ್ರೆ ಗಿಡ ಮರ ಇತ್ಯಾದಿಗಳು. ಅದ್ರ ಬಗ್ಗೆ ತಾನೇ ಹೇಳಿದ್ದು. ಅಂದ್ರೆ ಅಸಂಭವ ಅಂತ ಹೇಳ್ತಾರೆ. ಅಲ್ಲ, ಊರ್ಧ್ವ ಸ್ರೋತಸ್ಸು ಅಂತ ಇದನ್ನ ಕರೀಬಾರ್ದಂತೆ. ಯಾಕೆಂದ್ರೆ ಊರ್ಧ್ವಗಂತಾರೋ ದೇವಾಹ ಮೋಕ್ಷೈಕ ಭಾಗಿತ್ವಾತ್. ಅಂದ್ರೆ ಊರ್ಧ್ವ ಸ್ರೋತಸ್ಸು ಅಂತ ಯಾರನ್ನ ಕರೀತಾರೆ? ದೇವತೆಗಳನ್ನು ಕರೀತಾರೆ ಅಷ್ಟೇ. ಯಾರು ಮೇಲ್ಮುಖವಾಗಿ ಹೋಗ್ತಾರೋ, ಹೋಗ್ಲಿಕ್ಕೆ ಶಕ್ತಿ ಇದೆಯೋ, ಮೇಲ್ಮುಖವಾಗಿ ಅಂದ್ರೆ ಮೇಲಿನ ಸ್ಥಾನ ಅಂದ್ರೆ ಮೋಕ್ಷ, ಊರ್ಧ್ವ. ಆ ಮೋಕ್ಷ ಸ್ಥಾನದ ಪರ್ಯಂತವಾಗಿ ಯಾರು ಸ್ರೋತ ಮಾರ್ಗದ ಮುಖಾಂತರ ಹೋಗ್ತಾ ಇರ್ತಾರೋ ಅವರಿಗೆ ಊರ್ಧ್ವ ಸ್ರೋತಸ್ಸು ಅಂತ ಕರೀತಾರೆ. ಅದು ಈ ಮರಗಳು ಗಿಡಗಳು ಅಥವಾ ಲತೆಗಳು ಇದು ಯಾವುದು ಅಲ್ಲ. ಯಾಕೆ? ಇವುಗಳೆಲ್ಲ ಮೋಕ್ಷೈಕ ಭಾಗಿತ್ವವನ್ನ ಪಡೆದಿಲ್ಲ, ಅಂದ್ರೆ ಮೋಕ್ಷವನ್ನು ಹೊಂದುವಂತ ಸಾಮರ್ಥ್ಯವನ್ನ ಇದು ಪಡೆದಿಲ್ಲ. ಯಾಕಂದ್ರೆ ಊರ್ಧ್ವ ಸ್ರೋತಸ್ ಅಂದ್ರೆ ಇಂಥವ್ರನ್ನ ಕಲಿಬೇಕು ಅನ್ಲಿಕ್ಕೆ ಒಂದು ಪ್ರಮಾಣನೂ ಇದೆ. ಶ್ಲೋಕ ಏನು? ನಿಯಮಾತ್ ಊರ್ಧ್ವಗಂತಾರೋ ದೇವಾ ಮೋಕ್ಷೈಕ ಭಾಗಿನಃ ಊರ್ಧ್ವ ಸ್ರೋತಸ ಇತ್ಯೇವಂ ತಸ್ಮಾತ್ ಪರಿಕೀರ್ತಿತಾ. ತಸ್ಮಾತ್ ಈ ಕಾರಣದಿಂದ ಈ ದೇವತೆಗಳಿಗೆಲ್ಲ ಊರ್ಧ್ವ ಸ್ರೋತಸ್ಸು ಅಂತ ಹೆಸರು. ಯಾವ ಕಾರಣದಿಂದ? ನಿಯಮಾತ್ ಊರ್ಧ್ವಗಂತಾರ, ನಿಯಮೇನ ಖಡಾಖಂಡಿತವಾಗಿ ಅವರು ಮೇಲಕ್ಕೆ ಪ್ರಯಾಣ ಮಾಡೇ ಮಾಡ್ತಾರೆ, ಮೋಕ್ಷವನ್ನ ಪಡೆದಿದ್ದಾರೆ. ಆದ್ರಿಂದ ದೇವತೆಗಳಿಗೆ ಊರ್ಧ್ವಗಂತೃತ್ವೇನ ಮೇಲ್ಮುಖವಾಗಿ ನಿಯಮವಾಗಿ ಹೋಗ್ತಾರೆ. ಆದ ಕಾರಣ ಊರ್ಧ್ವ ಸ್ರೋತಸ್ಸು ಅಂತ ಕರೀತಾರೆ ಅಂತ ಇಷ್ಟು ವಿವರಣೆ. ಇದಾದ್ಮೇಲೆ ತಮಃ ಪ್ರಾಯ ಅಂತ ಹೇಳಿದ್ದಾರೆ. ಅಂದ್ರೆ ಹೆಚ್ಚಾಗಿ ಅಜ್ಞಾನ ಇರುತ್ತೆ ಅಂತ. ಅಂದ್ರೆ ಕಲ್ಪವೃಕ್ಷದಲ್ಲೆಲ್ಲ ಇರಲ್ಲ, ಅವುಗಳು ಮರನೇ, ಆದ್ರೆ ಅವುಗಳು ಮುಖ್ಯ ಸ್ರೋತಸ್ಸಾದ್ರು ಅವುಗಳಿಗೆ ಅಜ್ಞಾನ ಇರಲ್ಲ. ಅದನ್ನ ಊರ್ಧ್ವಗಾಮಿತ್ವ ಇವುಗಳಲ್ಲಿರಲ್ಲ. ಹಾಗಂತ ಕಲ್ಪವೃಕ್ಷದಲ್ಲಿ ಅಜ್ಞಾನ ಇರಲ್ಲ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಊರ್ಧ್ವ ಸ್ರೋತಸ್ಸು ಅಂತ ಹೆಸರು ಹಾಕ್ಲಿಲ್ಲ ಇದಕ್ಕೆ, ಉತ್ಸ್ರೋತಸ್ಸು ಅಂತ ಕರೀತಾರೆ. ಅದಕ್ಕೆ ಮುಖ್ಯ ಸ್ರೋತಸ್ಸು ಅಂತ ಇಷ್ಟೇ. ಇದಾದ್ಮೇಲೆ ಇನ್ನೊಬ್ರು ಟಿಪ್ಪಣಿಕಾರರು ಇದಕ್ಕೆ ವಿವರಿಸ್ತಾ ಹೋಗ್ತಾರೆ. ಇದನ್ನೆಲ್ಲ ಆಚಾರ್ಯರು ತಾವು ಭಾಗವತ ತಾತ್ಪರ್ಯದಲ್ಲೇ ವಿವರಿಸಿದ್ದಾರೆ, ಅದನ್ನೇ ಇಲ್ಲಿ ವಿವರಣೆ ಮಾಡಿದ್ದಾರೆ ಕೆಲವು ಶ್ಲೋಕಗಳನ್ನ. ಕೆಲವುದು ವಿಶೇಷವಾಗಿ ಮಧ್ಯೆ ಮಧ್ಯೆ ಆ ಪದಗಳಿಗೆ ಅರ್ಥವನ್ನ ಬಿಡಿಸ್ತಾ ಬಂದಿದೆ. ಏನ್ ವಿಷಯ? ಉಚ್ಚತಮತ್ವಂ ಊರ್ಧ್ವತ್ವಂ ತದೇವ ಉಚ್ಚಬ್ದಸ್ಯಾಪೀತಿ ತದುಕ್ತಂ. ಅಂದ್ರೆ ಉತ್ಸ್ರೋತಸ್ಸು ಅಂದ್ರೆ ಅಂದ್ರೆ ಉಚ್ಚತಮ ಅಂದ್ರೆ ಮೇಲಿನ ಸ್ಥಳ, ಅಂದ್ರೆ ಯಾವುದಕ್ಕೆ ಹೋದ್ರೆ ಮತ್ತೆ ಅವನ್ ಕೆಳಗೆ ಬರೋದೇ ಇಲ್ಲ ಅಂತ ಉಚ್ಚತಮವಾದ ಸ್ಥಾನಕ್ಕೆ ಊರ್ಧ್ವತ್ವಂ ಅಂತ, ಅದು ಊರ್ಧ್ವ ಅಂತ ಕರೀತಾರೆ ಆ ಸ್ಥಾನವನ್ನ. ಊರ್ಧ್ವ ಇತ್ಯೇವ ಯಸ್ತು ಉಚ್ಚತಮ ಏವ ಅಭಿಧೀಯತೆ ಊರ್ಧ್ವ ಸ್ರೋತಸ ಏತಸ್ಮಾತ್ ದೇವಾಯೇವ ನ ತತ್ಪರೇ ಇತಿ. ಯಾಕೆ ಬೇರೆ ಸಾಮಾನ್ಯ ಪದಾರ್ಥಗಳನ್ನ ಊರ್ಧ್ವ ಸ್ರೋತಸ್ಸು ತಗೊಳ್ಬಾರ್ದು ಅಂದ್ರೆ, ಊರ್ಧ್ವ ಅಂದ್ರೆ ಬರೀ ಮೇಲಿರೋದು ಅಂತ ಇಷ್ಟೇ ಅರ್ಥ ಅಲ್ಲ ಅಂತ. ಉಚ್ಚತಮ, ಅದಕ್ಕಿಂತ ಮತ್ತೊಂದು ಬೇರೆದು ಮೇಲಿನ ಪದಾರ್ಥ ಸಿಗಲ್ಲ, ಅಂದ್ರೆ ಮೋಕ್ಷ ಅಂತ ಅರ್ಥ. ಹಾಗಾದ್ರೆ ಮೋಕ್ಷಕ್ಕೆ ಹೋಗೋರು ಅಂತಂದ ಮೇಲೆ ಅದು ದೇವತೆಗಳ ಗುಣ ಅಷ್ಟೇ, ಈ ಸಾಮಾನ್ಯವಾದ ಸ್ಥಾವರ ಪದಾರ್ಥಗಳ ಗುಣ ಅಲ್ಲ. ಆದ್ರಿಂದ ಸ್ಥಾವರಾಣಾಂ ಏತತ್ ಶಬ್ದವಾಚ್ಯ ಏತತ್ ಶಬ್ದವಾಚ್ಯಂ
ಉಚ್ಚತ್ವಂ ಏನಿದೆ ಅದು ಬರೋದಿಲ್ಲ ಅಂತ ಅರ್ಥ. ಅಂದ್ರೆ ಯಾವ ಈ ಊರ್ಧ್ವ ಅನ್ನೋ ಶಬ್ದ ತಿಳಿಸುವಂತಹ ಉಚ್ಚತ್ವ ಇದೆ, ಪರಮ ಉತ್ಕೃಷ್ಟತ್ವ, ಅದು ಅವರಲ್ಲಿ ಇರಲ್ಲ. ಅಂದ್ರೆ ಆ ಪದಾರ್ಥಗಳಲ್ಲಿ ಇರೋದಿಲ್ಲ. ಹಾಗಾಗಿ ಅವುಗಳನ್ನು ತಗೊಳ್ಬಾರ್ದು. ಇನ್ನು ಉಚ್ಛಬ್ದ ಉಚ್ಚ ಮಾತ್ರೇಪಿ ತಸ್ಮಾಸ್ಥಾಸ್ನುಷು ಭಣ್ಯತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ವರ್ಧಮಾನೇಶು ಅಂದ್ರೆ ಮೇಲ್ ಬೆಳೆಯತ್ತಲ್ಲ ಆ ವಸ್ತುಗಳನ್ನ ಊರ್ಧ್ವ ಸ್ರೋತಸ್ಸು ಅಂತ ಕರಿತಾ ಹೋಗ್ತಾರೆ. ಆ ಅರ್ಥ ಇಟ್ಕೊಂಡ್ರೆ ತಪ್ಪಿಲ್ಲ. ಆದ್ರೆ ಮುಖ್ಯವಾದ ಅರ್ಥ ತಗೊಂಡ್ರೆ ಅದು ದೇವತೆಗಳು ಅಂತಾನೆ ಹೊರತು ಈ ಸ್ಥಾವರ ಪದಾರ್ಥ ಅಲ್ಲ. ಇನ್ನು ಅಂತಸ್ಪರ್ಶ ಅಂತ ಒಂದು ಶಬ್ದ ಬಂತು. ಅಂತಸ್ಪರ್ಶ ಅನ್ನೋದಕ್ಕೆ ನಾವು ಮುಟ್ಟಿದ್ರೆ ಒಳಗಡೆ ಅದಕ್ಕೆ ಜ್ಞಾನ ಆಗುತ್ತೆ, ಅದನ್ನ ಸ್ಪರ್ಶ ಅಂತ ಕರೀತಾರೆ. ಇದಕ್ಕೆಲ್ಲ ವಿಶೋಷಣ ಅಂದ್ರೆ ಛೇದನೆ ಸತಿ ಸಪದಿ ಶೋಷವಂತಹ. ವಿಶೋಷಣ ಅಂದ್ರೆ ಬರೀ ಒಣಗೋದು ಅಂತ ಅಷ್ಟೇ ಅರ್ಥ ಅಲ್ವಂತೆ. ಯಾವುದನ್ನ ಕತ್ತರಿಸಿದ್ರೆ ಕೂಡ್ಲೆ ಒಣಗಿ ಹೋಗುತ್ತೋ ಅಂಥ ವಸ್ತುಗಳಿಗೆ ವಿಶೋಷಿಗಳು ಅಂತ ಕರೀತಾರೆ. ಈ ಅರ್ಥವನ್ನು ಇಲ್ಲಿ ಬಿಡಿಸಿದ್ದಾರೆ. ಇದಾದ ಮೇಲೆ ಅನೇಕ ಶ್ಲೋಕಗಳನ್ನ ಕೊಟ್ಟು ಅದರ ಅರ್ಥವನ್ನ ವಿವರಿಸಿದ್ದಾರೆ. ಆ ಅರ್ಥವನ್ನ ಹೇಳ್ತಾ ಹೋಗ್ತೀನಿ, ಆಮೇಲೆ ಆ ಶ್ಲೋಕಕ್ಕೆ ಬರೋಣ. ಈಗ ಮುಖ್ಯ ಸ್ರೋತಸ್ಸು ಅಂತ ಇದೆ. ಮುಖ್ಯ ಸ್ರೋತಸ್ ಅಂತ ಇದಕ್ಕೆ ಯಾಕೆ ಕರೆದಿತ್ತು? ಈ ಮರ, ಗಿಡ, ಪೊದೆ, ಬಳ್ಳಿ, ದ್ರುಮ, ಮರ, ಇವೆಲ್ಲ ವನಸ್ಪತಿಗಳು, ಔಷಧಿಗಳು, ಇದಕ್ಕೆಲ್ಲ ಯಾಕೆ ಮುಖ್ಯ ಸ್ರೋತಸ್ಸು ಅಂತ ಹೆಸರು ಅಂತ ಈಗ ಅದಕ್ಕೆ ಕಾರಣ ಬಿಡಿಸ್ತಾರೆ. ಮುಖ್ಯ ಸ್ರೋತಸ್ಸು ಅಂದ್ರೆ ಮುಖ್ಯವಾದ ಮಾರ್ಗಕ್ಕೆ ಇದೆಲ್ಲ ಕಾರಣ ಆಗತ್ತಂತೆ. ಅದಕ್ಕೋಸ್ಕರ ಮುಖ್ಯ ಸ್ರೋತಸ್ಸು ಅಂತ ಕರೀತಾರೆ. ಅಥವಾ ಮುಖ್ಯವಾದ ಸದ್ಗತಿಯನ್ನ ಪಡೆಯುತ್ತೆ, ಆದ್ರಿಂದ ಮುಖ್ಯ ಸ್ರೋತಸ್ಸು ಅಂತ. ಇದು ಉತ್ಕೃಷ್ಟವಾದ ಗತಿಯನ್ನ ಹೊಂದತ್ತೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಈಗ ನೋಡಿ, ಮರ, ಗಿಡ, ಬಳ್ಳಿ ಇದೆಲ್ಲ ಏನೇನಿದೆಯಲ್ಲ, ಇದನ್ನೆಲ್ಲ ಮನುಷ್ಯರು ಬಳಸ್ಕೊಳ್ತಾರೋ ಇಲ್ವೋ? ತಮ್ಮ ಜೀವನಕ್ಕೆ ಬಳಸ್ಕೊಳ್ತಾರೆ. ಅಂದ್ರೆ ಲೋಕೋಪಕಾರಕ್ಕೋಸ್ಕರನೇ ಮರ, ಗಿಡ ಅದು ಎಲ್ಲ ಇರೋದು, ಔಷಧಿಗಳೆಲ್ಲವೂ. ಇದೆಲ್ಲ ಇಲ್ಲದೆ ಹೋದ್ರೆ ಮನುಷ್ಯ ತಾನು ಹೇಗ್ ಬದುಕ್ಲಿಕ್ಕೆ ಸಾಧ್ಯ? ಹಾಗಾದ್ರೆ ಮುಖ್ಯವಾದ ಅಂದ್ರೆ ಉತ್ಕೃಷ್ಟವಾದ ಗತಿಯನ್ನ ಇವೆಲ್ಲ ಹೊಂದತ್ತೆ, ಯಾವುದೋ ಈ ವೃಕ್ಷಾದಿಗಳೆಲ್ಲವೂ. ಹಾಗಾಗಿ ಇದಕ್ಕೆ ಮುಖ್ಯ ಸ್ರೋತಸ್ಸು ಅಂತ ಕರೀತಾರೆ. ಅಲ್ಲ, ಮರಕ್ಕೆ ಸದ್ಗತಿ ಆಗೋದು ಅಂದ್ರೆ ಮರ ಏನ್ ಸ್ವರ್ಗಕ್ಕೆ ಹೋಗಿ ಕೂತ್ಕೊಳತ್ತ? ಗಿಡ, ಪೊದೆ, ಬಳ್ಳಿ ಇದೆಲ್ಲ ಸ್ವರ್ಗಕ್ಕೆ ಹೋಗೋದು, ಉತ್ಕೃಷ್ಟವಾದ ಗತಿಯನ್ನು ಹೊಂದೋದು ಅಂತ ಅರ್ಥನ? ಅಂದ್ರೆ ಅದರಲ್ಲಿರೋ ಜೀವನ ಅಂತ ಅರ್ಥ. ಮರದಲ್ಲಿರೋ ಜೀವ, ಗಿಡದಲ್ಲಿರೋ ಜೀವ, ಪ್ರತಿಯೊಂದು ಕಡೆ ಇರುವಂತಹ ಜೀವ ಈ 6 ಪದಾರ್ಥಗಳಲ್ಲಿ ಸದ್ಗತಿಯನ್ನ ಪಡಿತಾನೆ ಅಂತ ಅರ್ಥ. ಆದ್ರಿಂದ ಮುಖ್ಯ ಸ್ರೋತಸ್ಸು ಅಂತ ಇದಕ್ಕೆ ಕರಿತೀವಿ ಅಂತ. ಇಷ್ಟು, ಇದು ಒಬ್ಬರು ವಿವರಣೆ ಆಯ್ತು. ಇನ್ನು ತಿರಿಯಕ್ ಸ್ರೋತಸ್ಸು ಅಂದ್ರೆ ಅಡ್ಡದಿಡ್ಡಿ ಓಡಾಡುವಂತಹ ಪ್ರಾಣಿಗಳು, ತಿರಿಯಕ್ ಸ್ರೋತಸ್ಸು. ಅವುಗಳಿಗೆ ಅಧೋಗತಿನೂ ಇಲ್ಲ, ಈ ಕಡೆ ಊರ್ಧ್ವಗತಿನೂ ಇಲ್ಲ. ತೀರ ಅಂಧನ್ ತಪಸ್ಸಿಗೆ ಹೋಗಲ್ಲ, ತೀರ ಮೋಕ್ಷಕ್ಕೆ ಹೋಗಲ್ಲ, ಭೂಮಿಯಲ್ಲೇ ಪುನಃ ಪುನಃ ಹುಟ್ಟತ್ತೆ, ಸಾಯತ್ತೆ. ಆದ್ರೆ ಈ ವಸ್ತುಗಳು ಒಂದು ವೇಳೆ ಯಜ್ಞಕ್ಕೇನಾದ್ರೂ ಉಪಯೋಗಿ ಅಂತಾಗಿದ್ರೆ, ಸಾತ್ವಿಕರಿಗೆ ಉಪಕಾರವನ್ನ ಮಾಡ್ತಾ ಇದ್ರೆ, ಆಗ ವಿಶೇಷವಾಗಿ ಇದನ್ನು ಏನಂತ ಕರಿಬಹುದು? ಮುಖ್ಯ ಸ್ರೋತಸ್ಸು ಅನ್ನೋ ಶಬ್ದದಿಂದ ಕರಿಬಹುದು. ಯಾಕೆ ಇದರದ್ದು ಉಪಯೋಗ ಆಯ್ತಲ್ಲ ಅಂತ. ಹೀಗೋ ಒಂದು ಅರ್ಥವನ್ನ ಮಾಡೋದಿದೆ. ಅದರಿಂದ ಸಾಮಾನ್ಯವಾಗಿ ತಿರ್ಯಕ್ ಪ್ರಾಣಿಗಳೇನಿದೆ, ಯಾವುದು ಯಜ್ಞಕ್ಕೆ ಉಪಯೋಗಕ್ಕೆ ಬರಲ್ಲ, ಸಾತ್ವಿಕರಿಗೆ ಉಪಯೋಗಕ್ಕೆ ಬರಲ್ಲ, ಅಂಥ ಪ್ರಾಣಿಗಳನ್ನ ತಿರ್ಯಕ್ ಸ್ರೋತಸ್ಸು ಅಂತ ಕರೀತಾರೆ. ಇನ್ನು ಅರ್ವಾಕ್ ಸ್ರೋತಸ್ಸು ಅಂತ ಒಂದು ಶಬ್ದ ಇದೆ. ಅರ್ವಾಕ್ ಸ್ರೋತಸ್ಸು ಅಂದ್ರೆ ಏನು? ಇಲ್ಲಿವರೆಗೆ ನಾವು ಮುಖ್ಯ ಸ್ರೋತಸ್ಸು, ಊರ್ಧ್ವ ಸ್ರೋತಸ್ಸು, ತಿರ್ಯಕ್ ಸ್ರೋತಸ್ಸು ಈ ಶಬ್ದಗಳಿಗೆಲ್ಲ ಅರ್ಥ ತಿಳ್ಕೊಂಡ್ ಬಂದಿದ್ದೀವಿ. ಇನ್ನು ಅರ್ವಾಕ್ ಸ್ರೋತಸ್ಸು ಅಂದ್ರೆ ದೇವರ ಆರಾಧನೆ ಮಾಡ್ತಾ ಇದ್ದಾರೆ ಕೆಲವರು, ಅನೇಕ ರೀತಿ ದೇವರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಯಾವುದೇ ರೀತಿ ಉಪಕಾರ ಮಾಡ್ದೇನೆ ಇರುವಂತಹ ಮನುಷ್ಯರು ಇರ್ತಾರಲ್ಲ, ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಹಾಗಾಗಿ ಅರ್ವಾಕ್ ಸ್ರೋತಸ್ಸು ಅಂತ ಅವರನ್ನ ಕರೀತಾರೆ. ಅರ್ವಾಕ್ ಅಂದ್ರೆ ಕೆಳಕ್ಕೆ, ಕೆಳಗಡೆ ಇರೋ ನರಕಾದಿ ಸ್ಥಾನಗಳಿಗೆ ಯಾರು ಹೋಗ್ತಾರೋ ಅವರಿಗೆ ಅರ್ವಾಕ್ ಸ್ರೋತಸ್ಸು ಅಂತ ಕರೀತಾರೆ. ಇನ್ನು ಊರ್ಧ್ವ ಸ್ರೋತಸ್ಸು ಅಂದ್ರೆ ಹಾಗಾದ್ರೆ ಯಾರು? ಸದಾ ಸಜ್ಜನರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದು, ತಮ್ಮ ತಮ್ಮ ಸಾಧನೆಗಳನ್ನ ಮಾಡ್ಕೊಳ್ತಾ ಇದ್ದು, ಅತ್ಯುತ್ತಮ ಲೋಕಕ್ಕೆ, ಊರ್ಧ್ವ ಲೋಕಕ್ಕೆ ಹೋಗುವಂತಹ ದೇವತೆಗಳಿಗೆ ಊರ್ಧ್ವ ಸ್ರೋತಸ್ಸು ಅಂತ ಕರೀತಾರೆ. ಹೀಗೆ ಊರ್ಧ್ವ ಸ್ರೋತಸ್ಸು, ತಿರ್ಯಕ್ ಸ್ರೋತಸ್ಸು, ಅರ್ವಾಕ್ ಸ್ರೋತಸ್ಸು, ಮುಖ್ಯ ಸ್ರೋತಸ್ಸು ಅಂತ ಎಲ್ಲ ಶಬ್ದಗಳನ್ನ ಬಳಸ್ತಾ ಬಂದ. ಇನ್ನು ಅರ್ವಾಕ್ ಸ್ರೋತಸ್ನಲ್ಲಿ ಇನ್ನೂ ಕೆಲವರನ್ನ ಸೇರಿಸ್ತಾರೆ. ಬರೀ ತಿರ್ಯಕ್ ಪ್ರಾಣಿಗಳಷ್ಟೇ ಅಲ್ಲ, ಈಗ ಬುದ್ಧಿಯಿಂದ ಪಾಪಕರ್ಮ ಮಾಡ್ಲಿಕ್ಕೆ ಹೋಗೋರು,
ಗೊತ್ತಿದೆ ತಪ್ಪು ಅಂತ, ಆದರೂ ಪಾಪಕರ್ಮದಲ್ಲಿ ಯಾರು ಪ್ರವೃತ್ತಿಯನ್ನು ಮಾಡ್ತಾರೆ ಅಂಥ ಅಸುರ, ರಾಕ್ಷಸ, ಪಿಶಾಚ ಇವುಗಳೆಲ್ಲ ಅರ್ವಾಕ್ಸರತ್ತಸ್ಸು ಅಂತ ಕರೀತಾರಂತೆ. ಅಷ್ಟೇ ಅಲ್ಲ, ಅವರಲ್ಲೂ ಈ ತಿರ್ಯಕ್ ಪ್ರಾಣಿ ಸ್ಥಾವರ ಅಂದ್ರೆ ಈ ಮಾಮೂಲಿ ಪ್ರಾಣಿಗಳು ಮತ್ತೆ ಈ ಸ್ಥಾವರ ಪದಾರ್ಥಗಳು ಕೆಲವೊಮ್ಮೆ ನರಕಕ್ಕೂ ಹೋಗೋದಿದೆ ಕೆಲವೊಮ್ಮೆ. ಆದ್ರೆ ಈ ದೈತ್ಯರಿಗೆ ಮಾತ್ರ ಹಾಗಲ್ಲ. ದೈತ್ಯರಿಗೆ ಕೆಲವೊಮ್ಮೆ ಅನ್ನೋ ಮಾತಿಲ್ಲ, ಯಾವಾಗ್ಲೂ ನರಕ ಅಂತಾನೆ ಅರ್ಥ. ಅಂದ್ರೆ ಅರ್ವಾಕ್ ಸ್ರೋತಸ್ಸು ಅಂತಿದ್ರು, ಕೆಳಕ್ಕೆ ನರಕಕ್ಕೆ ಹೋಗ್ತಾರೆ ಅಂತಿದ್ರು. ವ್ಯತ್ಯಾಸ ಏನಿದೆ ಅಂದ್ರೆ ಕೆಲವ್ರಿಗೆ ಸಹಜ ಸಿದ್ಧ ಹಕ್ಕು ಅಂತ, ನಾವಲ್ಲೇ ಹೋಗೋದು ಅಂತ, ನಮ್ಮ ಹಕ್ಕಲ್ಲೇ ನಾವಲ್ಲೇ ಹೋಗೋದು. ಕೆಲವ್ರಿಗೆ ಹಾಗಲ್ಲ, ಸಾಧನೆ ಮಾಡ್ಕೊಂಡ್ರೆ ನರಕಕ್ಕೆ ಹೋಗ್ದೇನೆ ಸ್ವರ್ಗಕ್ಕೆ ಹೋಗ್ಬೋದು, ಆದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಷ್ಟೇ. ಈ ರೀತಿಯ ಒಂದು ವಿಭಾಗನೂ ಇದೆ ಅರ್ವಾಕ್ ಸ್ರೋತಸ್ ಪದಾರ್ಥಗಳಲ್ಲಿ ಇದೆ ಅಂತ. ಇಷ್ಟು ಇದು ಮುಖ್ಯ ಸ್ರೋತಸ್ಸು ಅಂದ್ರೆ ಆಗ್ಲೇ ಹೇಳಿದಂತೆ ಉತ್ಕೃಷ್ಟವಾದ ಮುಖ್ಯವಾದ ಸ್ರೋತಸ್ಸು ಅಂದ್ರೆ ಈ ಮಾರ್ಗದ ಮುಖಾಂತರ ಯಾವುದು ಹೊಂದತ್ತೋ ಉತ್ಕೃಷ್ಟವಾದ ಗತಿಯನ್ನ, ಊರ್ಧ್ವ ಗತಿಯನ್ನ ಯಾವುದು ಮಾರ್ಗದ ಮುಖಾಂತರ ಹೊಂದತ್ತೋ ಅಂತಹದ್ದನ್ನ ಉತ್ಸ್ರೋತಸ್ಸು ಅಂತ ಕರೀತಾರೆ ಅಂತ ಬಂತು. ಇಲ್ಲಿ ಊರ್ಧ್ವ ಅನ್ನೋ ಶಬ್ದಕ್ಕೆ ಕೇವಲ ಮೇಲೆ ಅಂತ ಅರ್ಥ ಅಲ್ಲ, ಉತ್ಕೃಷ್ಟ ಅಂತ ಅರ್ಥ. ಅಂದ್ರೆ ಮೇಲೆ ಅನ್ನೋ ಅರ್ಥ ಸಾಮಾನ್ಯವಾಗಿ ಎಲ್ಲದಕ್ಕೂ ಅನ್ವಯಿಸ್ಲಿಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ಹಾಗಲ್ಲ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ಅಂದ್ರೆ ಉತ್ಕೃಷ್ಟ, ಊರ್ಧ್ವ ಅಂದ್ರೆ ಉತ್ಕೃಷ್ಟ ಅನ್ನೋ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಷ್ಟೇ ಅಲ್ಲದೇನೆ ಒಂದು ನಿಮಿಷ, ಇನ್ನೊಂದು ಈ ಪದ್ಮಪುರಾಣದಲ್ಲಿ ಬಂದ ಒಂದು ವಿಷಯ ಅಂತ ಹೇಳ್ತಾರೆ. ಪದ್ಮಪುರಾಣದಲ್ಲಿ ಏನ್ ಬಂದಿದೆ ಅಂದ್ರೆ ಅಂತಸ್ಪರ್ಶ ಅನ್ನೋ ವಿಷಯ ಇದೆಯಲ್ಲ, ಶಬ್ದ ಇದೆಯಲ್ಲ, ಅದಕ್ಕೆ ಅರ್ಥ ಹೇಳ್ತಾರೆ. ಅಂತಸ್ಪರ್ಶ ಅಂದ್ರೇನು? ಈಗ ಮರ ಗಿಡ ಇದ್ದಾಗ ಅದನ್ನ ಮುಟ್ಟಿದ್ರೆ ಆ ಸ್ಪರ್ಶದಿಂದ ಅದಕ್ಕೆ ಒಳಗಡೆ ಜ್ಞಾನ ಉಂಟಾಗುತ್ತೆ ಅಂತ ಬಂತು. ಆದ್ರೆ ಅಂತಸ್ಪರ್ಶ ಅಂದ್ರೆ ವಸ್ತುತಃ ಏನರ್ಥ ಇವ್ರು ಹೇಳೋದು, ಈ ಹೃದಯದ ಒಳಗಡೆ, ಅಂತಹ ಅಂದ್ರೆ ಹೃದಯದ ಒಳಗಡೆ ವಿಷಯಗಳನ್ನ ತಿಳಿತೀವಿ. ಆ ವಿಷಯಗಳನ್ನ ಹೇಗ್ ತಿಳಿತಾರೆ? ಪ್ರತ್ಯಕ್ಷ, ಅನುಮಾನ, ಶಬ್ದ. ಈಗೇನೋ ಶಬ್ದ ಕಿವಿಗ್ ಬೀಳುತ್ತೆ, ಕಿವಿಗ್ ಬಿದ್ದಾಗ ಹೃದಯದಲ್ಲಿ ಒಂದು ಜ್ಞಾನ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಪ್ರತ್ಯಕ್ಷ ಕಣ್ಣಿನಿಂದ ನೋಡ್ತೀವಿ, ಕಣ್ಣಿನಿಂದ ನೋಡಿದಾಗ ಹೃದಯದಲ್ಲಿ ಏನೋ ಒಂದು ವಸ್ತುವಿನ ಜ್ಞಾನ ಬರುತ್ತೆ. ಹಾಗೆ ಅನುಮಾನದಿಂದ ಒಂದು ಹೃದಯದಲ್ಲಿ ಯಾವುದೋ ಒಂದು ವಸ್ತುವಿನ ಜ್ಞಾನ ಬರುತ್ತೆ. ಈ ತರಹದ ಜ್ಞಾನ ಯಾರಿಗಿರುತ್ತೋ ಅಂದ್ರೆ ಪ್ರಮಾಣಗಳಿಂದ ಒಟ್ಟಾರೆ ಯಾರ ಹೃದಯದಲ್ಲಿ ಜ್ಞಾನ ಉಂಟಾಗುತ್ತೋ ಅಂತಹದಕ್ಕೆ ಅಂತಸ್ಪರ್ಶ ಅಂತ ಕರೀತಾರೆ. ಹೀಗೆ ಈ ತಿರ್ಯಕ್ ಪ್ರಾಣಿಗಳು, ಸ್ಥಾವರ ಪದಾರ್ಥಗಳು ಇದೆಲ್ಲವನ್ನ ಗಮನಿಸಿದಾಗ ಏನೂ ಪ್ರಯತ್ನ ಇಲ್ಲದೇನೆ ಸಾಮಾನ್ಯವಾಗಿ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತಾರೆ. ಯಾವುದೋ ಆ ಎಲ್ಲ ಪ್ರಾಣಿಗಳು, ವಿಶೇಷವಾಗಿ ಈ ಶಾಸ್ತ್ರ ತಿಳಿದವರು ಹೇಗೆ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತೆಲ್ಲ ಪ್ರಮಾಣಗಳನ್ನ ಅವಲಂಬಿಸ್ಕೊಂಡು ತಿಳ್ಕೊಳ್ತಾರೋ, ಹಾಗೆ ವಿಶೇಷವಾಗಿ ಪ್ರಯತ್ನದಿಂದ ತಿಳಿಯಕ್ಕಾಗದೇ ಇರೋರು, ಸಾಮರ್ಥ್ಯ ಇಲ್ಲದೆ ಇರೋರು ಯಾರಿದಾರೋ ಅಂತಹ ಜೀವರಿಗೆಲ್ಲ ಈ ಅಂತಸ್ಪರ್ಶ ಅಂತೆಲ್ಲ ಈ ಶಬ್ದವನ್ನ ಬಳಸೋದು ಅಂತ. ಇಷ್ಟು ಈ ಶ್ಲೋಕಗಳ ಒಂದು ತಾತ್ಪರ್ಯ. ಇದು ಕೆಲವು ವಿಷಯಗಳಿವೆ, ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣ. ಗುರುಗಳಿಗೆ ನಮಸ್ಕಾರ. ಗುರುಗಳಿಗೆ ನಮಸ್ಕಾರ.